ನಮಸ್ಕಾರ ಗುರುವೆ. ಈಗಾದ್ರೆ ನಾನು ಬಂದಿದ್ದೀನಿ ನಮ್ಮ ಭಾರತದಲ್ಲೇ ಫಸ್ಟ್ ಸನ್ರೈಸ್ ಆಗುವಂತ ಜಾಗ ಕನ್ಯಾಕುಮಾರಿಗೆ. ನಮಸ್ಕಾರ ಗಾಯ್ಸ್, ಈಗಾದ್ರೆ ಹಿಮಾಚಲ್ ಸೀರೀಸ್ ನ ಮುಗಿಸ್ಕೊಂಡು ಮತ್ತೊಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ಕೊಂಡು ನಿಮ್ ಮುಂದೆ ಆದ್ರೆ ಬಂದಿದ್ದೀನಿ. ಅದೇ 100 ಡೇಸ್ ಪ್ರಯಾಣ ಸೀರೀಸ್. ಸೊ ಈ ಒಂದು ಸೀರೀಸ್ ನಲ್ಲಿ 100 ದಿವಸ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿ 100 ಯೂನಿಕ್ ಪ್ಲೇಸಸ್ ನ ಕವರ್ ಮಾಡಿ ಅದನ್ನ ನಿಮ್ಗೆ ತಿಳಿಸ್ಕೊಡುವಂಥದ್ದು. ಅಟ್ ಪ್ರೆಸೆಂಟ್ ಈಗಾದ್ರೆ ನಾನಿದ್ದೀನಿ ನಮ್ಮ ಭಾರತದಲ್ಲೇ ಫಸ್ಟ್ ಸನ್ರೈಸ್ ಆಗುವಂತ ಜಾಗ ಕನ್ಯಾಕುಮಾರಿಲಿ. ಕನ್ಯಾಕುಮಾರಿಲಿ ಈಗಾದ್ರೆ ನಾನು ಎಕ್ಸ್ಪ್ಲೋರ್ ಮಾಡ್ತಿರುವಂತದ್ದು ತಿರುವಳ್ಳೂರ್ ಸ್ಟ್ಯಾಚ್ಯೂ, ವಿವೇಕಾನಂದ ರಾಕ್ ಮೆಮೋರಿಯಲ್ಲು, ಅದಾದ್ಮೇಲೆ ಗ್ಲಾಸ್ ಬ್ರಿಡ್ಜು, ಅದಾದ್ಮೇಲೆ ದ ಬೆಸ್ಟ್ ಸನ್ಸೆಟ್ ಹಾಗೂ ಫಸ್ಟ್ ಸನ್ರೈಸು. ಗೈಸ್, ಈಗಾದ್ರೆ ನಾನಿದ್ದೀನಿ ಕನ್ಯಾಕುಮಾರಿಯಲ್ಲಿ ಚೀಪೆಸ್ಟ್ ಹೋಟೆಲ್ ಆಗಿರುವಂತ ಜ್ಯೋತಿ ಲಾಡ್ಜ್ ಅಲ್ಲಿ. ಈ ಒಂದು ಲಾಡ್ಜ್ ಅಲ್ಲಿ ಸುಮಾರು ಜಸ್ಟ್ 300 ರುಪೀಸ್ಗೆ ನಿಮಗೆ ಒಂದು ರೂಮ್ ಸಿಗುತ್ತೆ. ಆ ರೂಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೀಗೆ ತೋರಿಸ್ತೀನಿ ನೋಡ್ರಿ, ಕಾಣಿಸ್ತಿದ್ಯಾ? ಸೊ ಇದೇ ಆ ಒಂದು ರೂಮು. ಸೊ ನೋಡ್ರಿ, ಜಸ್ಟ್ 300 ರುಪೀಸ್ಗೆ ಈ ರೀತಿಯಾದಂಥ ರೂಮ್ ಸಿಗ್ತಿದೆ. ಆ್ಯಂಡ್ ನೀವೇನಾದರೂ ಕನ್ಯಾಕುಮಾರಿಗೆ ಬಂದಾಗ ಬೇರೆ ಕಡೆಗೆಲ್ಲ ಸುಮಾರು 2,000 ರೂಪಾಯಿ ಕೇಳ್ತಾರೆ. ಸೊ ಎಕ್ಸ್ಪೆನ್ಸಿವ್ ಜಾಸ್ತಿ ಖರ್ಚು ಮಾಡಿಬಿಡಿ, ಯಾಕಂದರೆ ಅದೇ ದುಡ್ಡಲ್ಲಾದರೆ ನೀವು ಇನ್ನೂ ಒಂದು ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಈಗಾದರೆ ಟೈಮ್ ವೇಸ್ಟ್ ಮಾಡದೆ ನಾವು ಹೋಗ್ತಾ ಇದ್ದೀವಿ ಕನ್ಯಾಕುಮಾರಿಲಿರುವಂಥ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಈಗ ಸಜೆಸ್ಟ್ ಮಾಡಿದಂಥ ರೂಮ್ ಬಂದು ಯಾರಾದರೂ ಹುಡುಗರುಗಳು ಬಂದರೆ ಮಾತ್ರ ಆ ರೂಮ್ನ ಬುಕ್ ಮಾಡ್ಕೊಳ್ಳಿ. ಯಾರಾದರೂ ಫ್ಯಾಮಿಲೀಸು ಮತ್ತು ಲೇಡೀಸ್ ಬಂದರೆ ಇದೇ ಹೋಟೆಲ್ ಮೇಲ್ಗಡೆ ಇರುವಂಥ ರೂಮ್ ಸಿಗುತ್ತೆ. ಸುಮಾರು ಅದು 600 ರೂಪಾಯಿ. ಅಲ್ಲಾದರೆ ಉಳ್ಕೊಳ್ಳಿ, ಯಾಕಂದರೆ ಇಲ್ಲೆಲ್ಲ ಹುಡುಗರುಗಳೇ ಆಲ್ಮೋಸ್ಟ್ ಇರ್ತಾರೆ, ನಿಮಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸೊ ಹಾಗಾಗಿ ಇದೇ ಹೋಟೆಲ್ನ ಮೇಲ್ಗಡೆ ರೂಮಲ್ಲಿ ಉಳ್ಕೊಳ್ಳಿ. ಆ್ಯಕ್ಚುಲಿ ಈಗಾದರೆ ಮಳೆಗಾಲದ ಟೈಮು, ಆದರೂ ಇಲ್ಲಿ ನೋಡ್ಬೋದು ಕನ್ಯಾಕುಮಾರಿಲಿ ಎಷ್ಟು ಬಿಸಿಲು ಹೊಡಿತೈತೆ ಅಂತ. ನಿಜವಾಗ್ಲೂ ಹಾಗೆ ಹುಡಿ ಹಾಕೊಂಡಿದ್ನಲ್ಲ, ಅದು ಬಿಚ್ಚಿಟ್ಬಿಟ್ಟು ಈಗ ಟೀ ಶರ್ಟ್ ಹಾಕೊಂಡು ಬಂದಿರೋದು. ಸೊ ಈಗಾದರೆ ನಾನು ಹೋಗ್ತಾ ಇದ್ದೀನಿ ತಿರುವಳ್ಳೂರ್ ಸ್ಟ್ಯಾಚ್ಯೂಗೆ. ತಿರುವಳ್ಳೂರ್ ಸ್ಟ್ಯಾಚ್ಯೂಗೆ ಹೋಗ್ಬೇಕಂತಂದರೆ ಫಸ್ಟ್ ಬೆಳಗಿನ ಜಾವ 8 ಗಂಟೆಗೆ ಸ್ಟಾರ್ಟ್ ಆದರೆ ಫೆರ್ರಿ ಆಲ್ಮೋಸ್ಟ್ ಸಂಜೆ 4 ಗಂಟೆವರೆಗೂ ಮಾತ್ರ ಇರುತ್ತೆ. ನೀವು ಆ ಒಂದು ಟೈಮಿಂಗ್ಸ್ನಲ್ಲೇ ಬಂದು ನೀವು ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬೇಕು. 100 ರೂಪಾಯಿ ಅಂತ ಟಿಕೆಟು, ಇಲ್ಲಿ ಯಾವುದು ಹಾಫ್ ಟಿಕೆಟ್ ಇಲ್ವಂತೆ. ಸೊ ಚಿಕ್ಕ ಮಕ್ಳನ್ನ ಕರ್ಕೊಂಡ್ಬಂದ್ರು ಫುಲ್ ಟಿಕೆಟೇ. ಸೊ ಈಗಾದರೆ ನಾನು ಹೋಗ್ತಾ ಇದ್ದೀನಿ ಫೆರ್ರಿ ಹತ್ರಕ್ಕೆ. ಪಾಪು ಇಲ್ಲಿ ಆಯ್ ಮಾಡು. ಎಲ್ಲಿಗೆ ಬಂದಿದ್ಯಾ? ಟ್ರಿಪ್ಗೆ ಅಲ್ಲ ಗುರು, ನಾರ್ಮಲ್ ಡೇಸಲ್ಲೇ ಈ ರೇಂಜಿಗೆ ರಶ್ ಅವ್ರು ಅಂತಂದ್ರೆ ಇನ್ನು ಸೀಸನ್ ಟೈಮಲ್ಲಿ ಯಾವ ರೇಂಜಿಗೆ ಪೀಕಲ್ಲಿ ಇರುತ್ತೆ ರಶ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ನೋಡ್ತಿದ್ದೀರಾ ಕ್ಯೂ? ಸೊ ಇಲ್ಲಿಂದ ಆದರೆ ಅಲ್ಲಿವರೆಗೂ ಐತೆ. ಆ್ಯಂಡ್ ಮಾತ್ರ ಕರೆಕ್ಟ್ ಟೈಮಿಗಾದರೆ ನಾನು ಬಂದಿದ್ದೀನಿ, ಯಾಕಂದರೆ ಸ್ವಲ್ಪ ಕಮ್ಮಿ ಜನನೇ ಅವರೇ. ಅದೇ ಸೀಸನಲ್ಲೂ ಏನೋ ಬಂದ್ಬಿಟ್ಟಿದ್ರೆ ಇನ್ನೂ ಸಖತ್ ರಶ್ ಇರೋರು. ಆ್ಯಂಡ್ ಇದಾದರೆ ನಂದು 2ನೇ ಟೈಮು ಫೆರಿಲಿ ಹೋಗ್ತಿರೋದು. ಸೊ ಫಸ್ಟ್ ಆದರೆ ಸೂರತ್ತಲ್ಲಿರೋ ಭಾವನಗರ್ವರೆಗೂ ಏನು ಫೆರಿಲಿ ಹೋಗಿದೆ, ರೋರೋ ಫೆರಿ ಅಂತ. ಸೊ ಈಗಾದರೆ ಈ ಒಂದು ಫೆರಿಲಿ ಹೋಗ್ತಾ ಇದ್ದೀನಿ, ನೋಡೋಣ ಒಳಗಡೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆದರೆ ಗುರು, ಒಂದು ಕಡೆ ಖುಷಿ ಆತಾದ್ರೆ ಈ ಕಡೆ ಹೊಡಿತಾರೆ ಈ ಬಿಸಿಲಿಗೆ ಯಾವ ಮೀಮ್ ಹಾಕ್ಬೇಕಂತಂದ್ರೆ, ಸೂರ್ಯ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಗೈಸ್, ಆ್ಯಕ್ಚುಲಿ ಈ ಕಡೆ ಸಮುದ್ರ ನೋಡ್ಕೊಂಡು ಫೀಲ್ ಮಾಡ್ಬೇಕಂತೇಳಿ ಕಾರ್ನರ್ ಸೀಟ್ನ ಹುಡುಕ್ತಾ ಇದೆ. ಹೆಂಗೋ ನನ್ನ ಅದೃಷ್ಟಕ್ಕೆ ಸಿಕ್ತು. ಈಗಾದರೆ ಈ ರೋರೋ ಫೆರಿಲಿ ನಾವು ಹೋಗ್ತಾ ಇದ್ದೀವಿ ಫಸ್ಟು ತಿರುವಳ್ಳೂರ್ ಸ್ಟ್ಯಾಚ್ಯೂ ಹತ್ರ. ಫೈನಲ್ ಈಗಾದರೆ ನಾನು ರೀಚ್ ಆಗಿದ್ದೀನಿ ಟಾಪ್ಗೆ. ಬಂದ ತಕ್ಷಣವೇ ನೋಡ್ತಿರ್ಬೋದು ಗಾಳಿ ಯಾವ ರೇಂಜಲ್ಲಿ ಬೀಸ್ತೈತೆ ಅಂತ. ಇಷ್ಟು ಬಿಸಿಲಿದ್ರು ನೆಕ್ಸ್ಟ್ ಲೆವೆಲಲ್ಲಿ ಗಾಳಿ ಬೀಸ್ತೈತೆ. ನಿಜವಾಗ್ಲೂ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ಬನ್ನಿ ಈಗಾದರೆ ಈ ಒಂದು ರಾಕ್ ಮೆಮೋರಿಯಲ್ನಾದರೆ ವಿಸಿಟ್ ಮಾಡೋಣ. ಒಳಗಾದರೆ ಫೋಟೋಗ್ರಫಿಗೆ ಅಲೋ ಇಲ್ಲ, ಸೊ ಒಳಗಡೆ ಪಿಕ್ಚರ್ಸ್ ಕಲೆಕ್ಟ್ ಕೊಡೋಕ್ಕಾಗಲ್ಲ. ಆದರೆ ಅದು ಕಂಪ್ಲೀಟ್ ವಿಷಯ ಆದರೆ ತಿಳಿಸ್ಕೊಡ್ತೀನಿ ನಿಮಗೆ.
1892 ಸ್ವಾಮಿ ವಿವೇಕಾನಂದ ಅವರು ಫಸ್ಟ್ ಟೈಮ್ ಆದ್ರೆ ಈ ಒಂದು ಬಂಡೆ ಮೇಲೆ ಬಂದು ತಮ್ಮ ಧ್ಯಾನವನ್ನ ಆರಂಭಿಸ್ತಾರೆ. ಹಾಗಾದ್ರೆ ಈ ಜಾಗಕ್ಕೆ ಬರಕ್ಕೆ ಯಾವುದೇ ರೀತಿಯಾದಂಥ ಫೆರ್ರಿಯ ಫೆಸಿಲಿಟಿ ಇರಲ್ಲ. ತಾವೇ ಸ್ವತಃ ಅರ್ಧ ಕಿಲೋಮೀಟರ್ ಈಜಾಡ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ತಮ್ಮ ಧ್ಯಾನವನ್ನ ಅಂದರೆ ಆರಂಭ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ರೀತಿನೇ ಇಡೀ ಪ್ರಪಂಚಕ್ಕೆ ನಮ್ಮ ಇಂಡಿಯಾದ ಆಧ್ಯಾತ್ಮಿಕವನ್ನ ತಿಳಿಸ್ಕೊಡ್ತಾರೆ. ಗಾಯ್ಸ್, ಗಾಳಿ ಆದರೆ ಎಷ್ಟು ಬೀಸ್ತೈತೆ ಅಂದರೆ ನನ್ನ ಮಗನೇ ನೀನು ತೊಲಗೆ ಹೋಗು ಅನ್ಬೇಕು, ಆ ರೇಂಜಿಗೆ ಬೀಸ್ತೈತೆ ನಿಜವಾಗ್ಲೂ. ಆಗಿಂದ ಕೆಲವೊಂದಷ್ಟು ಶಾರ್ಟ್ಸ್ನ ತೆಗಿಯೋಕೆ ಹೋಗ್ತಾ ಇದ್ದೀನಿ, ಕ್ಯಾಮ್ರಾ ಹಿಡ್ಕೊಳಕ್ಕಾಗ್ತಿಲ್ಲ, ಈಗ ಹಿಂಗೆ ಶೇಕ್ ಆಗ್ತೈತೆ. ಯಪ್ಪ ಸರಿಯಾಗಿ ಗಾಳಿ ಬೀಸ್ತೈತೆ ಮಾತ್ರ ನಿಜವಾಗ್ಲೂ. ನಿಜ ಕನ್ಯಾಕುಮಾರಿನ ಎಲ್ಲರೂ ಯಾಕೆ ಅಷ್ಟು ಪ್ರೀತಿಸ್ತಾರೆ ಮತ್ತು ಈ ಜಾಗನ ಯಾಕೆ ಅಷ್ಟು ಹೊಗಳ್ತಾರೆ ಅಂತಂದರೆ ಈಗಷ್ಟೇ ಅರ್ಥ ಆಯ್ತೈತೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಇಲ್ಲಿರುವಂಥ ರಾಕ್ ಮೆಮೋರಿಯಲ್ ಆಗಿರ್ಬೋದು, ಆ ಗ್ಲಾಸ್ ಬ್ರಿಡ್ಜ್ ಆಗಿರ್ಬೋದು. ಎಸ್ಪೆಷಲಿ ಇವಾಗ ಟೈಮ್ ಆಲ್ಮೋಸ್ಟು ಸುಮಾರು 3 ಗಂಟೆ. ಸೊ 3 ಗಂಟೆಲೇ ಇಷ್ಟು ಬಿಸಿಲು ಹೊಡಿತಾ ಇದ್ರು ಆ ಬೀಸ್ತಿರೋ ಗಾಳಿ ಆಗಿರ್ಬೋದು, ಇಲ್ಲಿರುವಂಥ ತಂಪಾದ ವಾತಾವರಣ ಇರ್ಬೋದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ವೈಬ್ ಅಂತೂ ಕೊಡ್ತೈತೆ. ಗುರು, ಈ ಒಂದು ಬ್ರಿಡ್ಜ್ ನಮ್ಮ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮುದ್ರದ ಮೇಲೆ ಕಟ್ಟಿರುವಂಥ ಗ್ಲಾಸ್ ಬ್ರಿಡ್ಜು. ಈ ಒಂದು ಬ್ರಿಡ್ಜ್ನಾದ್ರೆ ಡಿಸೆಂಬರ್ 30, 2024 ಸುಮಾರು 37 ಕೋಟಿನ ಖರ್ಚು ಮಾಡಿ ಈ ಒಂದು ಬ್ರಿಡ್ಜ್ನಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಏನಕ್ಕೆ ಅಂದರೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಗೂ ತಿರುವಳ್ಳೂರು ಸ್ಟ್ಯಾಚ್ಯೂನ ಕನೆಕ್ಟ್ ಮಾಡೋಕ್ಕೆ. ಬಟ್ ಆದರೆ ಆ 2 ಪ್ಲೇಸ್ಗಿನ ಈ ಒಂದು ಜಾಗನೇ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಯಾಕೆಂದ್ರೆ ಇಲ್ಲಿರುವಂಥ ಈ ಒಂದು ಗ್ಲಾಸು, ಸೊ ಇದ್ರ ಮೇಲೆ ನಡ್ಕೊ ಹೋಗ್ತಾ ಇದ್ರೆ ಕೆಲವೊಂದಷ್ಟು ಜನಕ್ಕೆ ಖುಷಿ ಕೊಟ್ರೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಜೀವ ಬಾಯಿಗೆ ಬರ್ಸ್ತಾ ಇರುತ್ತೆ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲಾಡಿ ಬಂದ್ಬಿಡ್ತಕ್ಕಂಥ. ಸೊ ಈ ತರ ಮಕ್ಳಂತ ಕರ್ಕೊಂಡೋಗ್ತಿದ್ದಾಗ ನಮ್ಮನ್ನ ಬಿಟ್ಬಿಡ್ರಪ್ಪ ಅನ್ನೋ ಒಂದು ಏನೋ ಮನಸ್ಥಿತಿ ಇರ್ತದೆ ನೋಡ್ರಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಎಲ್ಲಿಗೆ ಬಂದಿದ್ಯಾ ನೀನು? ಹಾ, ಟ್ರಿಪ್ಗ? ಏನದು ಏನದು ಏನ ಚಿನ್ನದು? ಹಾ, ಜ್ಯೂಸಾ? ನೀ ಎಲ್ಲಿಗೆ ಬಂದಿದ್ಯಾ ಹೇಳು ಜೋರಾಗೆ. ಯಾವ ಸ್ಟ್ಯಾಚು? ವಿವೇಕಾನಂದ ಅನ್ನೂನಾ? ಅಜ್ಜಿ ಏನ್ ಕೊಡ್ತಾರೆ ಎಲ್ಲ ಹೇಳ್ತಾ ಇದೀಯಾ? ನೀನ್ ಟ್ರಿಪ್ಪಿಗೆ ಬಂದಿಲ್ವಾ? ಟ್ರಿಪ್ಪಿಗೆ ಬಂದಿಲ್ವಪ್ಪ? ಓಯ್ ಚಿನ್ನಿ, ಇಲ್ಲಾಡಿಲಿ ಪಾಪ ಎಲ್ಲಿಗೆ ಬಂದಿದೆ ಹೇಳು ಕರೆಕ್ಟಾಗಿ. ಟ್ರಿಪ್ಪಿಗೆ ಬಂದಿದ್ದಾ? ಭಯ ಆಗಲ್ವ ನಿನ್ಗಿದು? ಹಾ, ಅದೇನೆ ಬೇರೆಯವ್ರಾದ್ರೆ ಎದುರು ಕೂತವ್ರೆ. ನಿನ್ನ ಹೆಸ್ರೇನು ಹೇಳಾಯ್ತು? ನಿನ್ನ ಹೆಸ್ರು ಹೇಳು ಚಿನ್ನೋ. ನಿನ್ನ ಹೆಸ್ರೇನಪ್ಪ? ನಿನ್ನ ಹೆಸ್ರೇನು? ಕುಮುದನಾ? ಬಾ ಎದಳು, ಅಲ್ಲಿ ಕರಿತವ್ರ ಹಂಗೆ. ಹಾ, ಮಕ್ಳಲ್ವಾ, ಏನಾರ ತಗೊಟ್ಬಿಟ್ರೆ ಅದೇ ಸಾಕು. ಕುಮುದ ಹಾಯ್ ಮಾಡು. ಬಾಯ್ ಅಲ್ಲ ಹಾಯ್. ಇಲ್ಲೋಡಿಲ್ಲ ಹಾಯ್. ಸರಿ ಆಯ್ತು ಮಗನೆ, ಹುಷಾರು, ಬಾಯ್. ಈಗಾದ್ರೆ ನಾನು ಬಂದಿದ್ದೀನಿ ಮಹಾಕವಿ ತಿರುವಳ್ಳೂರ್ ಅವರ ಸ್ಟ್ಯಾಚು ಹತ್ರ. ಈ ಒಂದು ಸ್ಟ್ಯಾಚು ಸುಮಾರು 133 ಅಡಿ ಇದೆ. ಏನಕ್ಕೆ ಇದನ್ನ 133 ಅಡಿನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂದ್ರೆ ಅವ್ರು ಬರ್ದಿರುವಂತ ತಿರುಕುರುಳಿನಲ್ಲಿ ಅನ್ನೋ ಒಂದು ಕೃತಿಯಲ್ಲಿ ಸುಮಾರು 133 ಅಧ್ಯಾಯಗಳಿವೆ. ಹಾಗಾಗಿ ಅವರ ಒಂದು ಸ್ಟ್ಯಾಚುನ 133 ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಈಗಾದ್ರೆ ನಾನಿದ್ದೀನಿ ತಿರುವಳ್ಳೂರು ಸ್ಟ್ಯಾಚು ಹತ್ರ. ಸೊ ಈ ಒಂದು ಜಾಗ ಬಂದ್ರೆ ಎಷ್ಟು ಗಾಳಿ ಬೀಸ್ತೈತೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ ಒಂದು ವಾಟರ್ ಫಾಲ್ ಇದೆ ಗೊತ್ತಾ? ಸೊ ಏನಾನ ನಾವ್ ಏನು ವಾಪಸ್ ರಿಟರ್ನ್ ಬರುತ್ತಲ್ಲ, ಸೊ ಆ ರೇಂಜ್ ಬೀಸ್ತಿರೋ ಘಾಟಿ ಕೂದಲೆಲ್ಲ ಸ್ಟ್ರೈಟ್ ಆಗ್ತಾ ಇದೆ. ಜಸ್ಟ್ ನಾನು ಒಬ್ಬನೇ ಅಂತಲ್ಲ, ಇಲ್ಲಿರೋ ಜನದ್ದು ಗುರುವೆ ಆ್ಯಕ್ಚುಲ್ ಟೈಮೆಲ್ಲ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ರನೇ ಕಳೆದ್ಬಿಟ್ಟಿದ್ದೀನಿ. ಸೊ ಈಗಾದರೆ ನಾನು ಇನ್ನೂ ತ್ರಿವೇಣಿ ಸಂಗಮ ನೋಡಿಕೊಂಡು ಅಲ್ಲಿಂದ ಆದರೆ ಸನ್ಸೆಟ್ನ ನೋಡೋಕೆ ಹೋಗಬೇಕು. ಈಗಾದರೆ ನಾನು ಹೋಗ್ತಾ ಇದ್ದೀನಿ ತ್ರಿವೇಣಿ ಸಂಗಮದ ಹತ್ರ. ಸೊ ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀನಿ, ರೀಚ್ ಆಗಿಬಿಡ್ತೀನಿ.
ಗುರು ಫೈನಲಿ ಈಗಾದ್ರೆ ನಾನು ಬಂದಿದ್ದೀನಿ ತ್ರಿವೇಣಿ ಸಂಗಮದ ಹತ್ರ. ಈ ತ್ರಿವೇಣಿ ಸಂಗಮ ಅಂತಂದ್ರೆ ಟೋಟಲ್ ಆಗಿ 3 ಸಮುದ್ರಗಳು ಒಂದು ಪಾಯಿಂಟ್ ಅಲ್ಲಿ ಸೇರುವಂಥದ್ದು. ಸೊ ಅದ್ಯಾವ್ದು ಅಂತಂದ್ರೆ ಈ ಸೆಂಟ್ರಲ್ ಇರುವಂಥದ್ದೇ ಹಿಂದೂ ಮಹಾಸಾಗರ, ಆ ಕಡೆ ಇರೋದು ಬೇ ಆಫ್ ಬೆಂಗಾಲ್ ಆ್ಯಂಡ್ ಆ ಕಡೆ ಇರುವಂಥದ್ದು ಅರಬ್ಬಿ ಸಮುದ್ರ. ಟೋಟಲ್ ಆಗಿ ಈ 3 ಸಮುದ್ರಗಳು ಒಂದು ಜಾಗದಲ್ಲಿ ಸೇರುವಂಥ ಒಂದು ಅದ್ಭುತವಾದಂಥ ಜಾಗನೇ ತ್ರಿವೇಣಿ ಸಂಗಮ. ಗೈಸ್ ಟೈಮ್ ಆದರೆ ಈಗ ಕರೆಕ್ಟಾಗಿ 6:24. ಸೊ ಇನ್ನೊಂದು 10 ನಿಮಿಷದಲ್ಲಿ ಈಗ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸನ್ಸೆಟ್ ಆದರೆ ನೋಡಬೇಕು. ಸುಮಾರಷ್ಟು ಜನ ಕನ್ಯಾಕುಮಾರಿಗೆ ಬರೋದೇ ಇಲ್ಲಿರುವಂಥ ಸನ್ರೈಸು ಸನ್ಸೆಟ್ ನೋಡೋಕ್ಕೆ, ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ಸನ್ರೈಸು ಸನ್ಸೆಟ್ಟು. ಫುಲ್ ಮಕ್ಕರಾಗೈತಿ ಇವಾಗ. ಏನಂತಂದರೆ ಚಾರ್ಜಿಂಗ್ ಇರೋದು ಇನ್ನು ಐಫೋನಲ್ಲಿ 7%. ಸೊ ಈ 7%ಅಲ್ಲಿ ನಿಮಗೆ ಆ ಒಂದು ಸನ್ಸೆಟ್ನ ಕಣ್ಣು ಕಟ್ಟೋ ಥರ ತೆಗೆದಕ್ಕೆ ತೋರಿಸ್ಬೇಕು. ಈಗೇನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಇನ್ನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ, ಸೀದಾ ಅಲ್ಲಿ ಸನ್ಸೆಟ್ ಹತ್ರಕ್ಕೆ ಹೋಗಿ ನಿಮಗೆ ಆ ಸನ್ಸೆಟ್ನಾದ್ರೆ ಅದ್ಭುತವಾಗಿ ತೋರಿಸ್ಬೇಕು. ಗುರು ಇನ್ನು 5 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀನ ಇಲ್ವೋ ಅನ್ನೋದು ಡೌಟ್ ಬಂದ್ಬಿಡೈತೆ, ಯಾಕಂದರೆ ಕೈ ಕಾಲು ಫುಲ್ಲು ಅಷ್ಟು ಪೈನ್ ಬಂದೈತೆ. ಆದರೂ ಹೋಗ್ತಾ ಇದ್ದೀನಿ ಈ ಒಂದು ಮಾರ್ಕೆಟ್ ರೋಡಲ್ಲೇ. ಸೊ ಜನನೂ ರಶ್ ಅವರೇ, ನೋಡೋಣ ಆ ಜಾಗಕ್ಕೆ ಹೋದ್ಮೇಲೆ ಆದರೂ ಏನೋ ಕಮ್ಮಿ ಇರ್ತಾರೋ ಇಲ್ವೋ ಅಂತ. ಟ್ರಾವೆಲಿಂಗ್ ಬಂದಮೇಲೆ ವೀಡಿಯೋ ಮಾಡ್ಬೇಕಂತ ಹೇಳಿ ಸೊ ಊಟನೇ ನೆಟ್ಟಿಗೆ ಮಾಡಲ್ಲ. ಈಗಾದರೆ ನೋಡಿರಿ ಮಧ್ಯಾಹ್ನ ಊಟ ತಿಂದಿಲ್ಲ ನಾನು ಇನ್ನೂ. ಅಲ್ಲಿ ಏನೋ ಬಜ್ಜಿ ಆಗಿರ್ಬೋದು ಅದೆಲ್ಲ ಮಾಡ್ತಾರೆ. ಆ ಸ್ಮೆಲ್ಲಿಗೆ ಹೊಟ್ಟೆ ಇನ್ನೂ ಸಖತ್ ಹಸಿತೈತೆ. ಇಷ್ಟೊತ್ತವರೆಗೂ ಇರಲಿಲ್ಲ, ಬಟ್ ಯಾವಾಗ ಆ ಸ್ಮೆಲ್ಲು ಮೂಗ್ ಮೇಲೆ ಬಿತ್ತು ಸಖತ್ ಹೊಟ್ಟೆ ಹಸಿತೈತೆ. ಸೊ ಫಸ್ಟ್ ಆದರೆ ಸನ್ಸೆಟ್ನಾದರೆ ನೋಡ್ಬಿಟ್ಟು ಅದಾದಮೇಲೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಅದಾದಮೇಲೆ ಬೆಳಗ್ಗೆ ಮಾತ್ರ ಸನ್ರೈಸ್ ನೋಡಲೇಬೇಕು. ನೋಡೋಣ. ಇನ್ನೂ ಎಷ್ಟು 1.8 ಕಿಲೋಮೀಟರ್ ಅಂತೆ ಈಗ ಒಬ್ಬರು ಹೇಳಿದ್ರು. ಹಾಗೆ ನೋಡಿದ್ರೆ ಯಾರೋ ಒಬ್ಬರು 1 ಕಿಲೋಮೀಟರ್ ಅಂತಂದರು, ಈಗ ನೋಡಿದ್ರೆ 1.8 ಅಂತೆ. ಬೇಕಾದರೆ ನಡ್ಕೊ ಹೋಗ್ತಾ ಇದ್ದೀನಿ. ಗಾಯ್ಸ್ ಇದು ಇಲ್ಲಿಂದ ಆದರೆ 2 ಕಿಲೋಮೀಟ್ರ್ ಅಂತೆ. ಆಟೋ ಅಣ್ಣ ಹೇಳ್ದ. ಸೊ ಅದಕ್ಕೆ ಆಟೋಗೆ ಹಚ್ಬಿಟ್ಟೆ. ಈಗ ಇಲ್ಲಿಂದ ಆದರೆ ಅಲ್ಲಿಗೆ ಹೋಗೋಕ್ಕೆ 50 ರೂಪಾಯಿ ಅಂತೆ ಚಾರ್ಜು. ಬಟ್ ಆದರೂ ಪರವಾಗಿಲ್ಲ, ಫಸ್ಟ್ ಆದರೆ ಆ ಸನ್ಸೆಟ್ನ ನೋಡಿ ನಿಮಗೂ ತೋರಿಸ್ಬೇಕು. ಯಾಕೆಂದರೆ ಇದು ಸೆಕೆಂಡ್ ಟೈಮ್ ಕನ್ಯಾಕುಮಾರಿಗೆ ಬರ್ತಾ ಇರೋದು, ಬಟ್ ಅವಾಗೂ ನಾನು ಸನ್ಸೆಟ್ನ ನೋಡೋಕ್ಕಾಗಿಲ್ಲ. ಸೊ ಅದಕ್ಕೆ ಈ ಸಲ ಆದರೂ ನೋಡಲೇಬೇಕು ಅಂತ ಹೇಳಿ ನೋಡೋಣ. ಗೈಸ್ ಫೈನಲಿ ಆದರೆ ಸನ್ಸೆಟ್ ಹತ್ರ ಬಂದೆ. ಇನ್ನೂ ಸೂರ್ಯ ಆದರೆ ಮುಳುಗಿಲ್ಲ. ಸೊ ಥ್ಯಾಂಕ್ಸ್ ಅಣ್ಣ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಓಕೆ. ಸೊ ಅಣ್ಣ ಆದರೆ ಬೇಗ ಸ್ಪೀಡಾಗಿ ಆದರೆ ಬಂದರು. ಇನ್ನೂ ಒಂದು ಸ್ವಲ್ಪ ಹೊತ್ತೈತೆ, ಆರಾಮಾಗಿ ಈಗಾದರೆ ಕುತ್ಕೊಂಡು ಸನ್ಸೆಟ್ ಆದರೆ ನೋಡೋಣ. ಜೊತೆಗೆ ಯಾಕೋ ತಿನ್ಬೇಕು ಅನ್ಸ್ತೈತೆ, ಏನೋ ಹೊಟ್ಟೆ ಸಖತ್ ಹಸಿತೈತೆ. ಏನಾದ್ರು ತಗೊಂಡು ತಿನ್ಕೊಂಡಾದ್ರೆ ಈ ಸನ್ಸೆಟ್ನಾದ್ರೆ ಎಂಜಾಯ್ ಮಾಡೋಣ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು 1000 ಜನ ಸೇರೋರು ಅಂತ, ಜಸ್ಟ್ ಫಾರ್ ಒಂದು ಸನ್ಸೆಟ್ ನೋಡೋಕ್ಕೆ. ಯಪ್ಪ ಹೀಗೆ ಈ ರೀತಿ ಐತೆ ಅಂದರೆ ಇನ್ನು ಸನ್ಸೆಟ್ ಆಗಬೇಕಾದಾಗ ಇನ್ನೂ ಯಾವ ರೀತಿ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲು. ಸೊ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಗೈಸ್ ಫೈನಲಿ ಆದರೆ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡೆ. ಸೊ ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿನೂ ಸಹ ತಂದಿದ್ದೀನಿ. ಈಗಾದರೆ ಇದನ್ನು ತಿನ್ಕೊಂಡು ಈ ಒಂದು ಬ್ಯೂಟಿಫುಲ್ ಸನ್ಸೆಟ್ನ ಎಂಜಾಯ್ ಮಾಡ್ತೀನಿ. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಸುಮಾರಿಗಾದರೆ 4:10 ಆಯಿತು. ಸೊ ಸನ್ರೈಸ್ ನೋಡ್ಬೇಕಂತ ಹೇಳಿ ಹೇಳ್ಬೇಕಾದ್ರೆ ನೆಟ್ಟಿಗೆ ನಿದ್ದೆನೇ ಬರಲಿಲ್ಲ ಇವಾಗೂ. ಯಾಕಂದರೆ ನೋಡಬೇಕು ಅಂತ ಹೇಳಿ ಅದು ಪದೇ ಎಚ್ಚರ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಅರಬರ್ಕೆ ನಿದ್ದೆ. ನೆನ್ನೆನೂ ಸಹ ಆಲ್ಮೋಸ್ಟ್ ಟ್ರೈನಲ್ಲಿ ಬಂದಿದ್ದರಿಂದ ನಿದ್ದೆನೇ ಇಲ್ಲ ನೆಟ್ಟಿಗೆ. ಈಗ ಹೆಂಗೆ ಅನ್ಸ್ಬಿಡೈತೆ ಅಂದರೆ ಆರಾಮಾಗಿ ಮಲ್ಬಿಡ ನಾನು ಅಷ್ಟು ಮನಸ್ಸು. ಬಟ್ ಆದ್ರೂ ಇಷ್ಟು ದೂರ ಬಂದು ಸನ್ರೈಸ್ ನೋಡಲಿಲ್ಲ ಅಂದರೆ ಮನ್ಸಿಗೆ ಏನೋ ಒಂಥರ ಅತೃಪ್ತಿ. ಸೊ ಹಾಗಾಗಿ ಈಗಾದರೆ ನಾನು ಹೋಗ್ತಾ ಇದ್ದೀನಿ ಸನ್ರೈಸ್ ನೋಡೋಕ್ಕೆ. ಟೈಮ್ ಬೇರೆ ಏನು 4:15 ಆಗೋಗೈತೆ. ಈಗ ಪಟ ಅಂತ ರೆಡಿ ಆಗಿಬಿಟ್ಟು ಸೀದಾ ಹೋಗ್ಬಿಟ್ಟು ಸನ್ರೈಸ್ ನೋಡ್ತೀನಿ.
ಗುರು ಆ್ಯಕ್ಚುಲಿ ಈಗಷ್ಟೇ ಎದ್ನಲ್ಲ, ಸೊ ಎದ್ದ ತಕ್ಷಣ ರೆಡಿ ಆಗ್ಬಿಟ್ಟು ಬರ್ತಾಯಿದ್ದೆ. ಬರಬೇಕಾದಾಗ ಒಂದೇ ಥಾಟ್ ಬಂದಿದ್ದು, ಸೊ ಬೇಗ ಎದ್ದು ರೆಡಿ ಆಗ್ಬಿಟ್ಟು ಎಲ್ರಿಗಿಂತ ಮುಂಚೆ ನಾನೇ ಹೋಗ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಆಲ್ರೆಡಿ ಎಲ್ಲರೂ ರೆಡಿ ಆಗ್ಬಿಟ್ಟು ಆಲ್ಮೋಸ್ಟ್ ಕೆಲವೊಂದಷ್ಟು ಜನ ಹೋಗಿ ಸನ್ರೈಸ್ ನೋಡೋಕೆ ಹೊರಟೋಗಿದ್ದಾರೆ. ಇನ್ನು ಕೆಲವೊಂದಷ್ಟು ಜನ ರೆಡಿ ಆಗ್ಬಿಟ್ಟು ತಮ್ಮ ಕೆಲಸಗಳಲ್ಲಿ ಇನ್ವಾಲ್ವೇ ಆಗೋಗ್ಬಿಟ್ಟಿದ್ದಾರೆ. ಗೈಸ್ ಆ್ಯಕ್ಚುಲಿ ನೆನ್ನೆ ಆದರೆ ನಾವು ಹೋಗಿದ್ದು ಆ ರೋಡಲ್ಲಿ. ಸೊ ಆ ರೋಡಲ್ಲಿ ಹೋದರೆ ಸನ್ಸೆಟ್ ಪಾಯಿಂಟ್ಗೆ ಹೋಗ್ತೀವಿ. ಇಲ್ಲಿಂದ ಸುಮಾರು ಎಷ್ಟು 3 ಕಿಲೋಮೀಟ್ರು ಆ ಕಡೆ. ಬಟ್ ಸನ್ರೈಸ್ಗಾದರೆ ಈ ಕಡೆಗೆ ಹೋಗ್ಬೇಕಂತೆ. ಹಾಗಾಗಿ ಇವಾಗ ಈ ಕಡೆಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಒಬ್ಬರು ಇಬ್ಬರು ರೆಡಿ ಆಗ್ಬಿಟ್ಟವ್ರೆ. ಬಟ್ ಅಲ್ಲಿ ಪಾಯಿಂಟ್ ಹತ್ರ ಆದರೆ ಸುಮಾರಷ್ಟು ಜನ ಹೋಗ್ಬಿಟ್ಟಿರ್ತಾರೆ. ಬಟ್ ಈಗ ನಾನಾದರೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಗುರು ಆ್ಯಕ್ಚುಲಿ ಫೈನಲ್ ಈಗಾದರೆ ನಾನು ಬಂದಿದ್ದೀನಿ ಸನ್ರೈಸ್ ಪಾಯಿಂಟ್ ಹತ್ರ. ಆಲ್ಮೋಸ್ಟ್ ಹೀಗಾಗಿ ನೋಡ್ಬೋದು ಎಲ್ಲರೂ ಸೀಟ್ಗಳು ಇಟ್ಕೊಂಡು ಕೈಗಳು ಕೂತವ್ರೆ ಆ ಒಂದು ಸನ್ರೈಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಬಟ್ ಆ್ಯಕ್ಚುಲಿ ಇನ್ನೂ ಒಂದು ಜಾಗ ನಾನು ನೋಡಿದೆ, ಅದು ವಾಕಬಲಲ್ಲಿ ನಡ್ಕೊಂಡೋಗಿ ಸನ್ರೈಸ್ ನೋಡುವಂಥದ್ದು. ಎಲ್ಲಿ ಅಂತ ದಾರಿ ಮರ್ತೋಗೈತೆ. ಈಗಾದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆ ದಾರಿ ನೋಡೋಕ್ಕೆ ನಾವು ಅಲ್ಲಿಗೆ ಹೋಗೋಣ, ಯಾಕಂದರೆ ಇಲ್ಲಿಂದ ನೋಡೋದಕ್ಕಿಂತ ಅಲ್ಲಿ ನೋಡೋದ್ರಲ್ಲಿ ಮಜಾ ಜಾಸ್ತಿ. ಗುರು ಈಗಾದರೆ ನೆನಪಾಯಿತು. ಆ್ಯಕ್ಚುಲಿ ಸನ್ರೈಸ್ ಪಾಯಿಂಟ್ ಎಲ್ಲೈತೆ ಅಂದರೆ ನೆನ್ನೆ ನಾನೇನು ರೋರೋ ಫೆರಿಲಿ ಹೋಗಿದ್ದೆ, ಆ ಒಂದು ಜಾಗದಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಅಂದರೆ ಆಲ್ಮೋಸ್ಟ್ ನಾನೀಗ ಯೂಟರ್ನ್ ನೋಡಿಕೊಂಡು ನಮ್ಮ ಹೋಟ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿಂದ ನಾನಾದರೆ ಸನ್ರೈಸ್ ಪಾಯಿಂಟ್ ಹತ್ರಕ್ಕೆ ಹೋಗಬೇಕು. ನೆನ್ನೆಯಿಂದ ಸುತ್ತಾಡಿ ನನ್ನ ಕಾಲುಗಳ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಅಂದರೆ ನನ್ನ ಕಾಲುಗಳನ್ನ ಕೇಳಿ ಹೇಳ್ತವೆ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗೆ ಆರುಂಟೋಯ್ತದೆ ಕಡೆ. ನಿನ್ ಸಂಕಟ ನೋಡ್ಲಾರೆ ಕಣಪ್ಪ. ಗೈಸ್ ಫೈನಲಿ ಈಗಾದರೆ ನಾನು ಬಂದಿದ್ದೀನಿ ಸನ್ರೈಸ್ ಪಾಯಿಂಟ್ ಹತ್ರ. ಸೊ ಈಗಾದರೆ ಕಾಣಿಸ್ತಿದೆಯಲ್ಲ, ಈ ಒಂದು ದಾರಿನೇ ಸನ್ರೈಸ್ ಪಾಯಿಂಟ್ ಹತ್ರ ಕರ್ಕೊ ಹೋಗುತ್ತೆ. ಸೊ ಅಲ್ಲಿ ನನ್ನಿಂದ ನೋಡಿದ್ರೆ ಅಲ್ಲೂ ಒಂದಷ್ಟು ಜನ ಕೂತವ್ರು ಬೆಂಚ್ ಮೇಲೆ. ಬಟ್ ಅಲ್ಲಿ ಕೂತ್ಕೊಳ್ಳೋಕೆ ಯಾಕೋ ಒಂಥರ ಮುಜುಗರ ಅನಿಸ್ತು, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಇರೋದ್ರಿಂದ. ಸೊ ಹಾಗಾಗಿ ಈಗ ಆ ಜಾಗನ ಬಿಟ್ಟು ಈಗಾದರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾ ಇರೋದು. ಗುರು ಫೈನಲಿ ಈಗಾದರೆ ನಾನು ಬಂದಿದ್ದೀನಿ ಸನ್ರೈಸ್ ಪಾಯಿಂಟ್ ಹತ್ರ. ಇಲ್ಲಿಂದ ಆಚೆಗೆ ಮುಂದೆ ಕಾಣಿಸೋದೆಲ್ಲ ನಿಮಗೆ ಸಮುದ್ರ. ಈಗಾದರೆ ಕಾಣಿಸ್ತಿದ್ಯಾ, ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡ್ಕೊ ಬಂದು ಸನ್ರೈಸ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಈಗ ಜಸ್ಟ್ ಆ ಒಂದು ಸನ್ರೈಸ್ನ ನೋಡಿಕೊಂಡು ನಿಮಗೂ ತೋರಿಸಿ ಎಂಜಾಯ್ ಮಾಡೋದಷ್ಟೇ. ಬನ್ನಿ, ಈಗಾದರೆ ಸನ್ರೈಸ್ ಆಗುತ್ತೆ. ಸೊ ಟೈಮ್ ಲ್ಯಾಪ್ಸ್ನ ಇಟ್ಬಿಟ್ಟು ಆ ಒಂದು ಸನ್ರೈಸ್ನಾದರೆ ಕ್ಯಾಪ್ಚರ್ ಮಾಡ್ತೀನಿ. ಗೈಸ್ ಫೈನಲಿ ಆದರೆ ಕನ್ಯಾಕುಮಾರಿಯ ಸನ್ರೈಸ್ ಆದರೆ ನೋಡಿಕೊಂಡು ಈಗ ನಾನು ನೋಡ್ತಾ ಇದ್ದೀನಿ ರೂಮ್ ಹತ್ರ. ಸೊ ಯಾಕೆಂದರೆ ನಿದ್ದೆ ನೆಟ್ಟಗಾಗಿಲ್ಲ. ಅದೂ ಅಲ್ಲದೆ ಇವಾಗ ಸಂಜೆ ಮತ್ತೆ ಒಂದು ಟ್ರೈನ್ ಐತೆ, ಆ ಟ್ರೈನ್ ಹತ್ಕೊಂಡು ಹೋದರೆ ಆಲ್ಮೋಸ್ಟ್ ನನಗೆ ನಿದ್ದೆನೇ ಇರಲ್ಲ ನೆಕ್ಸ್ಟ್ 4 ಡೇಸು. ಹಾಗಾಗಿ ಈಗ ಹೋಗಿ ರೆಸ್ಟ್ ಆದರೆ ಮಾಡ್ತೀನಿ. ಈ ಒಂದು ಸನ್ರೈಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಾದರೆ ತಿಳಿಸಿ. ಗೈಸ್ ಇದಾಗಿತ್ತು ಕನ್ಯಾಕುಮಾರಿಲಿ ನಾನು ಎಕ್ಸ್ಪ್ಲೋರ್ ಮಾಡಿದಂಥ ಪ್ಲೇಸಸ್ಗಳು. ಸೊ ನಿಮಗೆ ಈ ಒಂದು ವ್ಲಾಗು ಎಷ್ಟು ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದರೂ ಕನ್ಯಾಕುಮಾರಿಗೆ ಬಂದಿದ್ದರೆ ಸನ್ರೈಸು ಸನ್ಸೆಟ್ ನೋಡಿದ್ದೀರಾ ಅಂತಲೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.